ಹಾಗಾದ್ರೆ ನೆಕ್ಸ್ಟ್ ವೀಕ್ ಆನೆ ಮಾವತನ ಕೇಸಲ್ಲಿ ಬಾಲನ್ ಸರ್ ಅವರು ಮಂಗಳೂರಿಗೆ ಬರ್ತಾ ಇದ್ದಾರೆ. ಇಲ್ಲ, ಬೆಳ್ತಂಗಡಿ. ಮಂಗಳೂರಲ್ಲಿ ಬಂದು ಏನ್ ಮಾಡೋದು? ಬೆಳ್ತಂಗಡಿಗೆ ಬರ್ತಾರೆ, ದಕ್ಷಿಣ ಕನ್ನಡ ಜಿಲ್ಲೆಗೆ. ನೌ ಯು ಆರ್ ಕರೆಕ್ಟ್. ಈಗ 3ನೇ ತಾರೀಕು ಹೋಗಿದೆ, 3/2. ಆವತ್ತು ಅವರು ಅದಕ್ಕೆ ಸಿಟ್ಟು ಏನ್ ಹೇಳ್ತಾರ ನೋಡ್ಬೇಕು. ಈಗ ಇಲ್ಲಿ ಸಿಟ್ಟು 74 ಸಾವು ಆಗಿಲ್ಲ ಅಂತ ಹೇಳಕ್ ಬರಲ್ಲ. ನಾವು ಎಲ್ಲಾ ದಾಖಲಾತಿನೂ ಕೊಟ್ಟಿದ್ವಿ. 74 FIR ರಿಜಿಸ್ಟರ್ ಮಾಡ್ಲೇಬೇಕಾಗಿದೆ. 74 ಭಾರತೀಯರು ಸತ್ತಿದ್ದಾರೆ. ಅದೇನು ಧರ್ಮಸ್ಥಳ ಒಂದು ರಾಜಾಂಗ ಅಲ್ಲ, ಕಿಂಗ್ ಅಲ್ಲ, ಅವರು ದೇಶದಲ್ಲಿ ಒಂದು ಸಣ್ಣ ಗ್ರಾಮ, ವಿಲೇಜ್. ಸೊ ಇಷ್ಟು ವಿಷಯ. ಈಗ ಅದೇ SIT ಅನ್ನು ಪಾರ್ಟಿ ಮಾಡಿಲ್ಲ, SIT ಅನ್ನು ಪಾರ್ಟಿ ಮಾಡಿದ್ದೀರಿ, ಗೌರ್ಮೆಂಟ್ ಅನ್ನು ಪಾರ್ಟಿ ಮಾಡಿಲ್ಲ ಅಂತೇಳಿ ವಕೀಲರು ಹೇಳ್ತಾರೆ. ಅದು ಎರಡು ಒಂದೇ ಅಲ್ವಾ ಸರ್? ನಾರ್ಮಲಿ ಪ್ರೊಸೀಜರ್ ಹೋಮ್ ಸೆಕ್ರೆಟರಿ ಪಾರ್ಟಿ ಮಾಡ್ತಾರೆ, DIG ಪಾರ್ಟಿ ಮಾಡ್ತಾರೆ. ಇದು ಒಂದು ಸರ್ಕಾರ ರಚನೆ ಮಾಡಿರುವ ಒಂದು ತಂಡ. ಅದರಲ್ಲಿನ ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಇದ್ದಾರೆ, ಇನ್ನೊಬ್ರು ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ADGP, IPFS. ಅದರಿಂದ ನಾವು ಮಾಡಿಲ್ಲ. ಇದು ಸ್ಪೆಷಲ್ ನೋಟಿಫಿಕೇಶನ್ ಅಧಿಸೂಚನೆಯಿಂದ ಆಗಿರೋದು. ಅದರಿಂದ ನಾವು ಬೇರೆಯವ್ರನ್ನ ಪಾರ್ಟಿ ಮಾಡಿಲ್ಲ, ನಾವು SIT ಮಾಡಿದ್ವಿ. ಅವ್ರು ಹೇಳ್ಬೇಕು. ಈಗ ಅವ್ರಿಗೆ ಪವರ್ ಕೊಟ್ಟಿದ್ದಾರೆ. ಆಗಸ್ಟ್ 6ನೇ ತಾರೀಕು ಇದು ಪೊಲೀಸ್ ಠಾಣೆ, ನೀವು ನೋಂದಣಿ ಮಾಡ್ಬೇಕು, ಪವರ್ ಕೊಟ್ಟಿದ್ದಾರೆ. ಆದ್ರೆ ಒಂದು FIR ನಡೆದಿಲ್ಲ. ಯಾಕೆ? 74 ಸಾವು. ಇನ್ನೊಂದು ಹೇಳೋದು ಬಗ್ಗಿಲಗುಡ್ಡೆ, ಅಲ್ಲಿ ಏನಾಗಿದೆ 6-7. ಏನಾಯ್ತು? ಅದಕ್ಕೆ ಯಾಕೆ FIR ಮಾಡಿಲ್ಲ? ಇದು ಎಲ್ಲೋ ಒತ್ತಡಗಳು ಬಂದಿದೆ. ಏನು ನಾನೇನ್ ನೋಡ್ತೀನಿ ಅಂದ್ರೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಗೃಹ ಮಂತ್ರಿ ಇದ್ದಾರೆ, ಹೋಮ್ ಡಿಪಾರ್ಟ್ಮೆಂಟ್ ಇದೆ, IG ಇದ್ದಾರೆ, DIG ಇದ್ದಾರೆ, FSL ಇದೆ, ಎಲ್ಲಾ ಲೇಟೆಸ್ಟ್ ಟೆಕ್ನಾಲಜಿ ಇದೆ. 74 ಸಾವು ಆಗಿದೆ. ಇದ್ರ ಮೇಲೆ ತನಿಖೆನೇ ಮಾಡಿಲ್ಲ ಅಂದ್ರೆ ಇಡೀ ವ್ಯವಸ್ಥೆ ಕೆಟ್ಟೋಗಿದ. ಹಾಗಂದ್ರೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಗೃಹ ಮಂತ್ರಿ ಈಗಿರೋರು, ಆಗಿದ್ದವರು, ಅದು BJP ಸರ್ಕಾರ ಇರ್ಲಿ, ದೇವೇಗೌಡರ ಸರ್ಕಾರ ಇರ್ಲಿ, ಕುಮಾರಸ್ವಾಮಿ ಸರ್ಕಾರ ಇರ್ಲಿ, ಹೆಗಡೆ ಸರ್ಕಾರ ಇರ್ಲಿ, ಯಾವುದೇ ಸರ್ಕಾರ ಇರ್ಲಿ, ಸತ್ತೋಗ್ತಾರೆ, ಎಣಗಳು ಬೀಳುತ್ತೆ, ಅತ್ಯಾಚಾರ, ಹಿಂಸಾಚಾರ, ಕೊಲೆ, ಕಾಣೆ ಆಗ್ತಾರೆ, ತನಿಖೆನೇ ಇಲ್ಲ. B ರಿಪೋರ್ಟ್, C ರಿಪೋರ್ಟ್, ಅಮಾಯಕನ ಮೇಲೆ ಚಾರ್ಜ್ ಶೀಟ್. ಹೆಂಗ್ ಸಾಧ್ಯ ಇದು? ಅದು ಪ್ರಶ್ನೆ. ಇದನ್ನೆಲ್ಲ ಕೂಡ ಪ್ರಶ್ನೆ ಮಾಡಿ PIL ಹಾಕಿದ್ವಿ. ಈಗ ನೀವು ಬಂಗ್ಲಾಗುಡ್ಡ ಬಗ್ಗೆ ಮಾತಾಡಿದ್ರಿ ಸರ್, ಒಂದಷ್ಟು ಬುರುಡೆಗಳು ಸಿಕ್ಕಿದೆ, ಎಲುಬುಗಳು ಸಿಕ್ಕಿದೆ ಅಂತ ಹೇಳಿ ಅದಕ್ಕೆ ಸಪರೇಟ್ FIR ಆಗಬೇಕು ಅನ್ನುವಂಥ ವಿಚಾರದಲ್ಲಿ ಹೇಳಿದ್ರೆ. ಆದ್ರೆ ಮೊನ್ನೆ ಕೋರ್ಟಲ್ಲಿ ಹೇಳಿರುವಂಥದ್ದು ಏನು ಅಂತ ಹೇಳಿದ್ರೆ, SIT ಅವರು ಅದರ FSL ರಿಪೋರ್ಟ್ ಬರಲಿಲ್ಲ, ಸೊ ಅದರ ತನಿಖೆ ನಡೀತಾ ಇದೆ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿದ್ರು. ಆದ್ರೆ ನೀವು ಹೇಳೋ ಪ್ರಕಾರ ಏನು ಅಂತ ಹೇಳಿದ್ರೆ, ಆ ಪ್ರತಿ ಒಂದು ಬಾಡಿಗೂ ಕೂಡ ಪ್ರತ್ಯೇಕ FIR ಆಗ್ಬೇಕಾ ಸರ್? ಹೌದು, ಅದು ನಮ್ಮ ದೇಶದ ಕಾನೂನು. ಕಾಗ್ನಿಸಬಲ್ ಅಫೆನ್ಸ್. ಬಿದ್ದಿದೆ, ಹಾರ್ಟ್ ಅಟ್ಯಾಕ್ ಅಲ್ಲಿ ಇಲ್ಲ, ಕಾಯಿಲೆದಲ್ಲಿ ಇಲ್ಲ, ಆಸ್ಪತ್ರೆಯಲ್ಲಿ ಅಲ್ಲ. ಒಂದು ಅಸಹಜ ಸಾವು ಅಂದ್ರೆ ಏನು? ಕೊಲೆ, ಆತ್ಮಹತ್ಯೆ, ಅಪಘಾತ. ಇದು ಮೂರನ್ನು ಕಾಗ್ನಿಸಬಲ್ ಅಫೆನ್ಸ್. ಏನಾದ್ರೇನು? ಯಾಕೆ FIR ಮಾಡಿಲ್ಲ? ಯಾಕೆ ಪ್ರೊಸೀಜರ್ ಫಾಲೋ ಮಾಡಿಲ್ಲ? ಯಾಕೆ ತನಿಖೆ ಮಾಡಿಲ್ಲ? ಯಾಕೆ ಊತ ಹಾಕಿದ್ರಿ? ಊತ ಹಾಕಿದ್ದಕ್ಕೆ ದುಡ್ಡು ತಗೊಂಡಿದ್ದೀರಾ ಅಂದ್ರೆ ನಾನು ಏನು ಹೇಳ್ತೀನಿ ಅಂದ್ರೆ, ಅಲ್ಲಿ ಪೊಲೀಸು, ಡಾಕ್ಟರ್ಸು, ಪಂಚಾಯಿತಿ, ಅಡ್ಮಿನಿಸ್ಟ್ರೇಷನ್ ಎಲ್ಲರೂ ಸೇರ್ಕೊಂಡು ಇಂಥ ಒಂದು ಕ್ರೂರ ಅಪರಾಧವನ್ನು ಮಾಡಿದ್ದಾರೆ. ನಾನು ಹಿಂಗೆ ಇನ್ನೊಂದು ಹೇಳ್ತೀನಿ, ಆನೆ ಮೌತ ಡಬಲ್ ಮಾಡ್ರು. ದೂರದಾರರು, ಶ್ರೀ ಕ್ಷೇತ್ರದ ನೌಕರರು, ಸೂಪರ್ವೈಸರು ಎಲ್ಲಿ? ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲ ಅವರು. ಈಗ ಅವ್ರು ದೂರದಾರರು, ಅವ್ರು ಹೆಂಗ್ ದೂರದಾರನಾಗ್ತಾನೆ? 10 ಗಂಟೆಗೆ ನಾನು ಹೋದೆ, ಒಂದು ಕಬ್ಬಿಣದ ಪೆಟ್ಟಿಗೆ ಬಿತ್ತು, ಸೀರೆ ಬಿತ್ತು. 10 ಗಂಟೆಗೆ ನೋಡಿ 4:45ಗೆ ಯಾಕೆ FIR ಆಯ್ತು?
ಮಧ್ಯದಲ್ಲಿ ಪೊಲೀಸ್ ಬಂದಿಲ್ವಾ? ಅದೇನ್ ಪಕ್ಕದ ಮನೆಯವ್ರು ಕೊಟ್ಟಿಲ್ಲ, ಇವನ್ ಎಲ್ಲೋ ಇರೋನು. ಇದ್ ಎಲ್ಲಾನು ನೋಡಿದ್ರೆ ABCDEF ಎಲ್ಲಾರ ಹೆಸರು ಹೇಳಿ ಒಂದು ಕಂಪ್ಲೇಂಟ್ ಬೀಳುತ್ತೆ ಬೆಳ್ತಂಗಡಿ ಕೋರ್ಟಲ್ಲಿ ಇನ್ನ 10 ದಿವಸದಲ್ಲಿ. ಇಟ್ ವಿಲ್ ಬಿ ಅ ನೇಮ್ಡ್ FIR. ಯಾರ್ದು ಸರ್ ನೇಮ್? ಹೇಳ್ತೀನಿ 10 ದಿವಸದಲ್ಲಿ. ಯಾರ ಇದರಲ್ಲಿ ಕೊಂದವರು ಯಾರು, ನೊಂದವರು ಯಾರು, ಎಲ್ಲಾರ ಹೆಸರು ಬರುತ್ತೆ. ಯಾರ್ಯಾರ ಹೆಸರು ಬರ್ಬೇಕು ಅದೆಲ್ಲ ಬರುತ್ತೆ. ಈಗ ಆನೆ ಮಾವುತನ ಕೇಸಲ್ಲಿ ನೋಡ್ಬೇಕಾದ್ರೆ ಸೌಜನ್ಯ ಕೇಸಲ್ಲಿ ಇದ್ದಂತ ಸಂತೋಷ್ ರಾವನ್ನು ಕೂಡ ಬ್ಲಡ್ ಟೆಸ್ಟ್ಗೆ ಕೋರ್ಟ್ಗೆ ತಂದಿರುವಂತದ್ದು. ಅದೇ ಈಗ ಆನೆ ಮಾವುತನ ಕೇಸಲ್ಲಿ ಯಮುನಾ ಸೆಮಿನಿಯಲ್ ಸ್ಟೇನ್ಸ್ ಇದೆ, ರಕ್ತ ಇತ್ತು. ಫಿಬ್ರಿಕ್ ಯಾರ್ಕೊಂಡೋಗಿದ್ದಾರೆ? ರೇಪ್ ತಾನೆ ಅದು. ವೆಜಿನಲ್ ಸ್ವಾಬ್ ಕಲೆಕ್ಟ್ ಮಾಡಿ. ಯಾಕೆ ರಾಬರಿ ಕೇಸ್ ರಿಜಿಸ್ಟರ್ ಮಾಡಿದ್ದೀರಿ ನೀವು? 376 ರಿಜಿಸ್ಟರ್ ಮಾಡ್ಬೇಕು. ರಾಬರಿ ಕೇಸ್ ಯಾಕೆ ಮಾಡಿದ್ರಿ ಅಂದ್ರೆ ಗ್ಯಾಂಗ್, ಒಂದು ಗುಂಪು ಕೊಲೆಗಳು ಇದು. ಪಿತ್ತೂರಿ, ಷಡ್ಯಂತ್ರ, ಪ್ಲಾನಿಂಗ್ ಮಾಡಿ, ಇಂಟೆನ್ಷನ್, ಪ್ರಿಪರೇಷನ್, ನಾಲೆಜ್, ಎಕ್ಸಿಕ್ಯೂಷನ್ ಅಂಡ್ ಕಿಲಿಂಗ್ ಗುಂಪು. ಮತ್ತೆ ರೇಪ್ ಆಗಿದೆ ಸ್ವಾಮಿ. ಪೊಲೀಸರು ಭಾಸ್ಕರ್ ರೈ ರೇಪ್ ಕೇಸ್ಗೆ ಥೆಫ್ಟ್ ಕೇಸ್ ಯಾಕೆ ಹಾಕಿದ್ರಿ ನೀವು? ಅದಕ್ಕೆ ಯಾವುದೋ ಹುಚ್ಚ ಅಮಾಯಕಂದು ಅವನ್ ಬ್ಲಡ್ ಹೆಂಗ್ ಮ್ಯಾಚ್ ಆಗುತ್ತೆ? ಅವಂದು DNA ಪ್ರೊಫೈಲು, ಎಪಿಟೀಲಿಯಲ್ ಸೆಲ್ಲು ಹೆಂಗ್ ಮ್ಯಾಚ್ ಆಗುತ್ತೆ? ಇದು ಎಲ್ಲಾನು ಪ್ರೀ ಪ್ಲಾನ್ಡ್ ಅಂತೀನಿ ನಾನು. ಬಟ್ಟೆ ಕೊಟ್ಟಿದ್ದಾರೆ ಸರ್, ಬ್ಲಡ್ ಇರುವಂತ ಬಟ್ಟೆ ಕೊಟ್ಟಿದ್ದಾರೆ ಸಂತೋಷ್ ರಾವ್ ಇದ್ದು ಅಂತ ಹೇಳಿ. ಅದು ಮ್ಯಾಚ್ ಇಲ್ಲ ಅಂತ DNA ಒಪಿನಿಯನ್ ಬಂದಿದ್ದಲ್ಲ. ಹಾಗಾದ್ರೆ ಅದು ಯಾರ್ದಾಗಿರ್ಬೋದು ಅಂತ ಹೇಳಿ, ಅದರ ಗುಟ್ಟೇನು ಅಂತೇಳಿ. ಆ ಬ್ಲಡ್ ಇರುವಂತ ಯಾರ್ದಾಗಿ ಇರ್ಬೇಕನ್ನೋದಿರ ಎಂದು ಹೇಳ್ತೀರೋ ಅವ್ರದ್ದೇ ಇರುತ್ತೆ. ಯಾರ್ದು ಇರ್ಬೇಕಂದ್ ನೀವ್ ಹೇಳ್ತಿರೋ ಅವ್ರದ್ದೇ ಇರುತ್ತೆ. ಬಟ್ ಅವ್ರನ್ನ ಕರ್ದೇ ಇಲ್ವಲ್ಲ. ಅದೇ ಸಂತೋಷ್ ರಾವನ್ನು 9 ತಾರೀಕಿಗೆ ಬಂದಿದ್ದಾನೆ ಅಂತೇಳಿ ಹೇಳ್ತಾರೆ ಸೌಜನ್ಯ ಪ್ರಕರಣದಲ್ಲಿ. ಇಲ್ಲಿ ಅವನು ಅದ್ನಿ ಬಿಡಿ, ಇದು 21ನೇ ತಾರೀಕು, 1 ತಿಂಗಳ ಮುಂಚೆ 21ಕ್ಕೆ ಬಂದಿದ್ದಾನೆ ಅಂತೇಳಿ ಹೇಳ್ತಾರಲ್ವಾ ಇವರು? ಹೌದು. ಈಗ ಮುಚ್ಚೋದಕ್ಕೆ ಯಾವನೋ ಒಬ್ಬ ಅಮಾಯಕನ್ನ ಹಿಡಿದ್ರು, ಅದು ಮ್ಯಾಚ್ ಆಗಿಲ್ಲ, ರಿಪೋರ್ಟ್ ಹಾಕಿದ್ರು. 2015 ಅಮಾಯಕರು, ಬಡವರು ಎಲ್ಲಿದೆ ದುಡ್ಡು? ದೊಡ್ಡ ದೊಡ್ಡ ಲಾಯರ್ಗಳನ್ನ ಹಿಡಿದು ಕೇಸ್ ಹಾಕ್ಲು. ಶ್ರೀಮಂತರಿಗೆ ಕೇಸು, ಕೋರ್ಟು, ಕಚೇರಿ ಅಂದ್ರೆ ಲಕ್ಸುರಿ, ಬಡವರಿಗೆ ಕಣ್ಣೀರು. ಯಾರ್ ಲಾಯರ್ನ ಹಿಡಿತಾರೆ, ಯಾರ್ ಕೇಸ್ ಹಾಕ್ತಾರೆ?